ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಲ್ಲ? ಇವತ್ತು ಎಂತ ಎಂತೆಲ್ಲ ಹಾಗೆ ಕ್ಲೀನ್ ಮಾಡಲಿಕ್ಕೆ ಹೋಗ್ಬಿಟ್ಟು ಇಲ್ಲಿ ಇದೆಂತ ಹೇಳೋದು ಮಂತ್ಲಿ ಕ್ಲೀನ್ ಮಾಡೋದು ಇದಿರ್ತದೆ. ಮಂತ್ಲಿ ಅಲ್ಲ, ವೀಕ್ಲಿಯಲ್ಲಿ. ಸೊ ವೀಕ್ಲಿಯಲ್ಲಿ ಒಮ್ಮೆ ಅಥವಾ ಎರಡು ವಾರಕ್ಕೊಮ್ಮೆ ಕ್ಲೀನ್ ಮಾಡೋದು. ನಾವು ಕೆಳಗೆ ಒಂದು ಚಿಕ್ಕ ಗಾರ್ಡನ್ ಉಂಟಲ್ಲ ಅಲ್ಲಿ, ಹಾಗೆ ಈಗ ಹೋಗಬೇಕು. ಮಳೆ ಬರ್ತಾ ಉಂಟು, ರಾತ್ರಿ ಇಡೀ ಜೋರು ಮಳೆ. ಒಂದು 12 ಆಚೆ ಮತ್ತೆ ಒಂದು 3-4 ಗಂಟೆ ಆಚೆ ಆಯಿತು. ಅಮ್ಮ ಹೇಳ್ತಿದ್ರು ಜೋರು ಮಳೆ ಇರುತ್ತೆ. ನನಗೆ 12 ಗಂಟೆಗೆ ಜೋರು ಬರ್ತಿತ್ತು, ಅದೇ ನೆನಪುಂಟು. ಮತ್ತೆ ನೆನಪಿಲ್ಲ. ಇನ್ನು ಸಂಜೆ ಸಾಗೆ ಜೋರು ಮಳೆ ಬರ್ತಿತ್ತು. ಮತ್ತೆ ಇಲ್ಲ, ಸಂಜೆ ಮತ್ತೆ ರಾತ್ರಿ ಇಲ್ಲವೇ ಇಲ್ಲ. ಈಗ ಬರ್ತುಂಟು, ಹನಿ ಬರ್ತುಂಟು. ಹಾಗೆ ಈಗ ರವಕ್ಕ ಹೋಗಿ ಒಂದು ಕೆಲಸ ಮಾಡಿ ಬರುವ, ಇಲ್ಲದ್ರೆ ಮತ್ತೆ ಮಳೆ ಬಂದರೆ ಆಗೋದಿಲ್ಲ. ಅಲ್ಲಿ ಸೊಳ್ಳೆ ಸಹ ಜಾಸ್ತಿ ಉಂಟಾಗಿ ರವರಪ್ಪ ಹೋಗಿ ಈಗ ಅದನ್ನ ಕೆಲಸ ಮಾಡಿ ಬರೋದು. ಮತ್ತೆ ನನ್ನದು ಇಲ್ಲಿ ಕೆಲಸ ಉಂಟು, ಅದಾಗಲಿಲ್ಲ. ಹಾಗೆ ಈಗ ಗಂಟೆ 10 ಆಗ್ತಾ ಬಂತು. ಹಾಗೆ ಇವತ್ತು ಜುಲೈ 1 ಮಾರೆ. ನಾನು ಕೆಲವು ಪ್ಲಾನ್ಸ್ ಎಲ್ಲ ಹಾಕಿದ್ದೆ. ಜುಲೈ 1 ಇದಾಗ್ತಾ ಉಂಟು, ಗೊತ್ತಿಲ್ಲ ಹೇಗೆ ಅಂತ. ಇನ್ನು ಸಹ ಎಷ್ಟು 30 ಡೇಸ್ ಉಂಟು. ಈ 30 ಡೇಸ್ ಒಳಗೆ ಅಟ್ಲೀಸ್ಟ್ ಒಂದು ಮೈಂಡ್ ಸೆಟ್ ಅದು ಕರೆಕ್ಟಾಗಿ ಮಾಡಬೇಕು. ನನಗೆ ಫಿಟ್ ಆಗಬೇಕು, ಅದೆಲ್ಲ ಆಗಬೇಕು. ತುಂಬ ಮಂಡೆಯಲ್ಲಿ ಉಂಟು, ನೋಡುವ ಎಂತೆಲ್ಲ ಆಗ್ತದೆ ಅಂತ. ಹಾಗೆ ಈಗ ಫಸ್ಟ್ ಟೈಮ್ ಕೆಳಗೆ ಕೆಲಸ ಮಾಡಿ ಬರ್ತೇನೆ. ಹಾಗೆ ಮತ್ತೆ ನೋಡುವ, ಮತ್ತೆ ಇವಾಗ ಕಂಟಿನ್ಯೂ ಮಾಡ್ತೇನೆ. ಒಮ್ಮೆ ರವಕ್ಕೆ ಹೋಗಿ ರವಕ್ಕ ಮಾಡ್ತೇನೆ. ಸೊ ಆಚೆ ಮೋಡ ಹಾಕಿದೆ. ಆಚೆ ಅಂದರೆ ಫುಲ್ ಕಪ್ಪು ಮೋಡ. ಆಗ ವೆದರ್ ಫೋರ್ಕಾಸ್ಟಲ್ಲಿ ಹೇಳಿದರು ಎಂತಂದರೆ 3 ಗಂಟೆ ಒಳಗೆ ಜೋರು ಗಾಳಿ, ಬಿರುಗಾಳಿ ನಮ್ಮ ಮಂಗಳೂರು ಮತ್ತು ಉಡುಪಿ ಆಚೆ ಬರ್ತದೆ ಅಂತ. ಆಲ್ಮೋಸ್ಟ್ ಆಯಿತು, 3 ಗಂಟೆ ಆಯಿತು. ಆಗ ಎಷ್ಟು 7 ಗಂಟೆಗೆ ಹೇಳಿದ್ರು, 7:45. ಈಗ ಕರೆಕ್ಟ್ 10:45 ಆಗ್ತಾ ಬಂತು. ಕರೆಕ್ಟ್ ಪ್ರೆಡಿಕ್ಷನ್ ಮಾರೆ. ಮಾತ್ರ ಮಳೆ ಬರಲಿಲ್ಲ, ಬಂದರೆ ನೋಡುವ ಕರೆಕ್ಟ್ ಪ್ರೆಡಿಕ್ಷನ್. ಬಟ್ ಈಗ ನೋಡೋಕೆ ಬರ್ತದೆ ಮಳೆ. ಈಗ ಇನ್ನು ನಾನು ಆಗ ಹೋಗಿ 10 ಗಂಟೆ, ಅರ್ಧ ಗಂಟೆ ಇದೆ. ಎಂತ ಕೆಲಸ ಸ್ವಲ್ಪ ಮಾಡಿದಷ್ಟೇ, ಅರ್ಧ ಗಂಟೆ ಅಲ್ಲಿ ಟೈಮ್ ಹೋಯ್ತು. ಹಾಗೆ ಇನ್ನು ನಾನು ಇದೆಲ್ಲ ಮಾಡಿ ಮತ್ತೆ ಪುನಃ ಕೆಳಗೆ ಹೋಗಿ ನಾನು ಕಾರಿದ ಮ್ಯಾಟ್ ಎಲ್ಲ ತಿಳಿಬೇಕು. ಹಾಗೆ ಅಲ್ಲಿ ಕೆಲಸ ಮಾಡುವಾಗ ಒಂದು ಸ್ವಲ್ಪ ಬೆನ್ನೆ ನೋವು ಬಂತು ಮಾರೆ. ಎಂತ ಗೊತ್ತಿಲ್ಲ, ಮೋಸ್ಟ್ಲಿ ಬಗ್ಗೆ ಕೆಲಸ ಮಾಡೋದಲ್ಲ, ಹಾಗೆ ಆಗಿರಬೇಕು. ನೋಡ ಸರಿ ಇರ್ತದೆ. ಬಟ್ ಈಗೊಂದು ಮಾಡಬಾರ್ದು. ನನಗೆ ಟೈಮ್ ನರ್ಸಿಗೆ ಅಂತ ಹೇಳಿದ್ದೆ, ಬಟ್ ಅಷ್ಟು ಕ್ಲೌಡ್ಸ್ ಇಲ್ಲ. ಆಚೆದು ಮಾತ್ರ ನನಗೆ ಈಚೆದು ಬೇಕಿತ್ತು. ಹಾಗೆ ನಾನು ಕೆಲಸ ಮಾಡ್ತೇನೆ. ಅಷ್ಟು ತನಕ ನಾನು ಯಾವುದೋ ಟೈಮ್ ಲ್ಯಾಪ್ಸ್ ಹಾಕಿದ್ದೆ ಅಥವಾ ಎಂಥ ಶಾರ್ಟ್ಸ್ ತೆಗೆದ್ರೆ ಅದನ್ನು ನೋಡಿ ಬನ್ನಿ. ಹೇಳಿದಾಗೆ ನನಗೆ ಅದು ಪ್ರಾಜೆಕ್ಟ್ ಮಾಡಲಿಕ್ಕಾಗಲಿಲ್ಲ, ಸ್ವಲ್ಪ ಕೆಲಸ ಇತ್ತು ಬೇರೆ. ಹಾಗೆ ಅದನ್ನು ಮಾಡ್ತಾ ಇದರದ್ದು ಈ ಪ್ರಾಜೆಕ್ಟ್ ಮಾಡಲಿಕ್ಕಾಗಲಿಲ್ಲ. ಮತ್ತು ಕಾಲೆಲ್ಲ ಬಂದಿತ್ತು. ಹಾಗೆ ಕಾಲಲ್ಲಿ ಮಾತಾಡಿ ಟೈಮ್ ಆಯಿತು. ಹಾಗೆ ಇನ್ನು ಕೆಳಗೆ ಇದು ಮ್ಯಾಟ್ ತೊಳಿಲಿಕ್ಕೆ ಹೋಗ್ಲಿಕ್ಕೆ ಉಂಟು. ಕಾರಿದು ತುಂಬ ಮಣ್ಣಾಗಿದೆ. ಹಾಗೆ ಅದನ್ನು ಮಾಡುವ. ಇನ್ನು ಮತ್ತೆ ನೋಡುವ, ಒಂದು ವೇಳೆ ಮೊಟ್ಟೆ ಸುಕ್ಕ ಮಾಡುವ ಅಂತ ಹೇಳಿದ್ದೇನೆ. ನೋಡುವ ಹೇಗೆ ಆಗ್ತದೆ ಅಂತ. ಬಟ್ ಈಗ ಅದರದ್ದು ಪ್ಲ್ಯಾನ್ ಅಂತೆಲ್ಲ ಕೆಳಗೆ ಹೋಗಿ ನೋಡಬೇಕಷ್ಟೇ. ಬಟ್ ಈಗ ಗಂಟೆ 12 ಆಯಿತು, ಟೈಮ್ ಉಂಟು. ಬಟ್ ಸ್ಟಿಲ್ ಇದೆಲ್ಲ ಮಾಡುವಾಗ ಅದು ಇಂಟ್ರೆಸ್ಟ್ ಇಲ್ಲ ಇವತ್ತು. ಅಂದರೆ ಪ್ರಾಜೆಕ್ಟ್ ಮಾಡಿದೆ, ಬಟ್ ಸ್ಟಿಲ್ ಎಂತ ಆಗ್ತುಂಟು, ಅದು ಅಷ್ಟು ಕ್ಲಿಯರಾಗಿ ಬರ್ತಿಲ್ಲ. ಸೊ ಇವತ್ತು ಆ ಪ್ರಾಜೆಕ್ಟನ್ನು ಸ್ಕ್ರ್ಯಾಪ್ ಮಾಡಿ ನೋಡುವ, ನಾಳೆ ಇದು ಮಾಡುವ. ಹಾಗೆ ಈಗಕ್ಕಿಷ್ಟೇ. ಈಗ ಹೊರಗೆ ಅದೇ ಮಳೆ ಬಂದು ಈಗ ಹೋಗಿದೆ. ಸ್ವಲ್ಪ ಬಿಸಿಲು ಬರ್ತುಂಟು. ಅದೇ ಇನ್ನೊಂದು ಮಳೆ ಬರೋ ಮುಂಚೆ ರಪ್ಪೊಂದು ಮ್ಯಾಟ್ ತೊಳೆದು ಮತ್ತೆ ನಾನು ಅಲ್ಲಿ ಕೆಳಗೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೇನೆ. ಸೊ ಇಲ್ಲಿದಾಯ್ತು, ಇಲ್ಲಿಯ ಕೆಲಸ ಎಲ್ಲ ಮುಗೀತು. ಸಿಗ್ತೇನೆ ಅಲ್ಲಿಲ್ಲ ಸಿಗ್ತಾನೆ, ಯಾವಾಗ ಬ್ಲಾಗ್ ಮಾಡ್ತೇನೆ ಅವಾಗ. ಬಿಸಿಲು ಅಷ್ಟು ಜೋರು ಮಳೆ ಬಂದು ಈಗ ಬಿಸಿಲು ಬರ್ತುಂಟು. ಸರಿ, ಬಿಸಿಲು ಬರ್ತುಂಟು ಮಾರೆ. ಇದು ಎಂತ ತೊಳಿಯೋ, ನಾನು ಮಾಡೋದು ತೊಂದು ಬರ್ತೇನೆ. ಮ್ಯಾಚ್ ರಾಪ ತುಳ್ಳಿ ಹಾಗೆ ನಾನು ಸಿಗ್ತೇನೆ ಮತ್ತೆ.
ಸೊ ಇದು ರೆಡಿ ಆಯಿತು ಮತ್ತೆ ಸುಕ್ಕ ರೆಡಿ ಆಯಿತು. ಹಾಗೆಯೇ ಸ್ವಲ್ಪ ಹೊತ್ತಲ್ಲಿ ಊಟ ಮಾಡೋದು. ಈಗ ಗಂಟೆ 1:45 ಅಷ್ಟೇ. ನಾನೇನು ಊಟ ಮಾಡೋದು 2 ಗಂಟೆ ಆಚೆ ಆಗುವಾಗ. ಹಾಗೇನೋ ವ್ಲಾಗ್ ಮಾಡಲಿಕ್ಕೆ ಹೋಗಿದ್ದೀನಿ, ಸಂಜೆ ಕಂಟಿನ್ಯೂ ಮಾಡಿದ್ದೆ. ಹೊರಗೆ ಜೋರು ಮಾಡಿದ್ರು. ಸೊ ಎಕ್ಸ್ಪೆಕ್ಟಿಂಗ್ ಒಂದು ಎಂಥ ಚಂದ ಶಾರ್ಟ್ ಸಿಕ್ಬೋದು ಅಂತೇಳಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೇನೆ. ನೋಡುವ ಹೇಗೆ ಆಗ್ತದೆ ಅಂತ. ಹಾಗೆ ಇನ್ನು ನಾನು ಮತ್ತೆ ಕಂಟಿನ್ಯೂ ಮಾಡ್ತೇನೆ. ಸೊ ಸಿಗುವ ಮತ್ತೆ ಸಂಜೆಗೆ. ನಾನೀಗ ಮೇಲೆ ಟೆರೆಸಿಗೆ ಬಂದೆ. ಟೆರೆಸಿಗೆ ಗಂಟೆ ಈಗ ಎಷ್ಟು ಗಂಟೆ ಬರುವಾಗ 5:15 ಆಗಿತ್ತು. ಹಾಗೆ ವಾಟ್ ಸೈಡ್ ಫುಲ್ ಮೋಡ ಆಗಿದೆ, ಮೋಡ ಹೋಗ್ತಾ ಉಂಟು. ಹಾಗೆ ಇನ್ನು ವೀಡಿಯೋ ಎಡಿಟ್ ಮಾಡಲಿಕ್ಕೆ ಕೂತ್ಕೊಳ್ಳೋದು. ಯಾಪ ಹಾಗೆ ಮೇರಪ್ಪ ಒಂದು ಮೇಲೆ ಒಂದು ನೋಡುವ ಹೇಗೆ ಆಗಿದೆ. ಆಲ್ಮೋಸ್ಟ್ ಆಯಿತು. ಎಷ್ಟು 2-3 ದಿವಸ ಆಯ್ತು ಅಂದ ಮೇಲೆ ಬರೋದೆ. ಎಂಥ ಅವಸ್ಥೆ ಮಾರೆ, ಎಂತ ಬಂದಾಗೋದಿಲ್ಲ. ಹಾಗೆ ಇನ್ನೆಂತ ತೋರಿಸುವ ಹಾಗೆ ಇಲ್ಲ ಇಲ್ಲಿ, ಯಾಕಂದರೆ ಮಳೆ ಬರ್ತಿಲ್ಲ. ಬಂದರೂ ಸಹ ಮತ್ತೆ ಹಾಗೆ ಟೈಮ್ ಲ್ಯಾಬ್ಸ್ ಎಲ್ಲ ತೆಗ್ದಾಗಿದೆ. ಅಲ್ಲ ಕಾರಣ ಈಗೆಂತ ಮಾಡಲಿಕ್ಕಿಲ್ಲ. ಈಗೇನು ಕೂತ್ಕೊಂಡು ಎಡಿಟ್ ಮಾಡ್ತಪ್ಪ. ನನಗೆ ಸ್ವಲ್ಪ ಬೆನ್ನು ನೋವು, ಆಗ ಅಲ್ಲಿ ಕೆಲಸ ಮಾಡೋದು ಸ್ವಲ್ಪ ಜಾಸ್ತಿ ಇತ್ತು. ಹಾಗೆ ಈಗ ಇನ್ನೂ ವೀಡಿಯೋ ಎಡಿಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡಬೇಕು. ಆಲ್ರೆಡಿ ಟೈಮ್ ಆಯಿತು. ಹಾಗೆ ರಪ್ಪ ಎಡಿಟ್ ಮಾಡಬೇಕು. ಸೊ ಈ ವ್ಲಾಗನ್ನು ನಾನು ಇಲ್ಲಿಗೆ ಇಡ್ತೇನೆ. ಸೊ ಇದಾಗಿತ್ತು ಇವತ್ತು ವ್ಲಾಗ್. ಇನ್ನು ನಾಳೆ ಸಿಗ್ತೇನೆ ನಾಳೆ ತನಕ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ನನ್ನ ಬೇರೆಲ್ಲ ವೀಡಿಯೋಸ್ ಉಂಟು, ಅದನ್ನು ನೋಡ್ತೀರಿ, ಸಪೋರ್ಟ್ ಮಾಡ್ತೀರಿ. ಸೊ ಸಿಗುವ ನಾಳೆ ಅಲ್ಲಿ ತನಕ. ಥ್ಯಾಂಕ್ ಯು ಫಾರ್ ವಾಚಿಂಗ್.